if I lay down and I play dead and I stay. ಹಲೋ ಫ್ರೆಂಡ್ಸ್, ತಮ್ಲೈನ್ ನೋಡ್ತಾ ಇದ್ದಾಗೆ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಾನೊಂದು ಮೇಕ್ ಓವರ್ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನಂತ. ಕಾರಣಾಂತರದಿಂದ ನನಗೆ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇನ್ನು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ನೋಡ್ತಾ ಇರೋದು ಇದು ಮಕ್ಕಳ ರೂಮ್. ಆಲ್ರೆಡಿ ನಾನು ಈ ಕೋಣೆಯ ಒಂದು ವಾಲಿಗೆ ನೋಡಿ ವಾಲ್ಪೇಪರ್ ಹಾಕಿದ್ದೇನೆ. ಇನ್ನು ಮಕ್ಕಳಿಗೆ ಬೇಕಾದಂಥ ಫೇವ್ರೇಟ್ ಕಲರ್ ಥೀಮ್ನ ಪ್ರಕಾರ ನಾನು ಈ ರೂಮನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಹೇಗೆ ಮೇಕ್ ಓವರ್ ಮಾಡೋದು ಅಂತ ಹೇಳಿ ಮುಂಚೆನೇ ನಾನು ಒಂದು ಸ್ಕೆಚ್ ಮಾಡಿಕೊಂಡಿದ್ದೆ. ಇನ್ನು ಮೊದಲಿಗೆ ಬರುವಂಥದ್ದು ಸಣ್ಣ ಪುಟ್ಟ ರಿಪೇರಿಗಳು. ನೀವೀಗ ವಾಲಲ್ಲಿ ನೋಡ್ಬೋದು ಸ್ವಲ್ಪ ಕ್ರ್ಯಾಕ್ಸ್ ಎಲ್ಲ ಬಂದಿದೆ. ಈ ಕ್ರ್ಯಾಕ್ಸನ್ನೆಲ್ಲ ನಾನು ಫಿಲ್ ಮಾಡ್ಕೊಳ್ತೇನೆ. ಅದಕ್ಕಿಂತ ಮುಂಚೆ ಈ ಪುಟ್ಟಿ ಅಪ್ಲೈರ್ ಇರ್ತದಲ್ಲ, ಒಂದು ಮೆಟಲ್ನ ಒಂದು ಶೀಟ್ ಇರುತ್ತೆ, ಇದರಿಂದ ನಾನು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೇನೆ. ಹಾಗಾಗಿ ಈ ವಾಲ್ ಪುಟ್ಟಿ ಏನು ಗೋಡೆಯಿಂದ ಎದ್ದು ಬಂದಿರ್ತದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಈ ಕ್ರ್ಯಾಕ್ಸ್ ಇದ್ದಲ್ಲಿ ಅಷ್ಟೇನು ವಾಲ್ ಪುಟ್ಟಿ ಹೋಗಿರಲಿಲ್ಲ, ಹಾಗಾಗಿ ನಾನೀಗ ಒಂದು ಬಟ್ಟೆಯಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಹಾರ್ಡ್ವೇರ್ ಶಾಪಿಂದ ಕ್ರ್ಯಾಕ್ ಸೀಲನ್ನು ತಗೊಂಡಿದ್ದೇನೆ. ಇದನ್ನು ನಾನು ಈ ಕ್ರ್ಯಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡ್ಕೊಳ್ತೇನೆ. ಅದನ್ನು ಕೂಡ ಈ ಥರ ಮೆಟಲ್ ಅಪ್ಲೈಯರ್ ಬರ್ತದಲ್ಲ ಅದರಲ್ಲಿ ನಾವು ಹಾಕಿ ಈವನ್ ಮಾಡ್ಕೊಳ್ಬೇಕು. ಏನೆಲ್ಲ ಈ ಕ್ರ್ಯಾಕ್ಸ್ ಇದೆಯಲ್ಲ ಇದನ್ನೆಲ್ಲ ಇದರಲ್ಲಿ ನಾನು ಫಿಲ್ ಮಾಡ್ಕೊಳ್ತೇನೆ. ನಂತರ ಸ್ಯಾಂಡಿಂಗ್ ಮಾಡಿದರೆ ಇದು ನೀಟಾಗಿ ಕಾಣಿಸ್ತದೆ. ನಂತರನೇ ನಾವು ಪೇಂಟಿಂಗನ್ನು ಮಾಡಬೇಕು. ಇನ್ನು ಪೇಂಟ್ ಮಾಡಲಿಕ್ಕೆ ನಾನು ಏಷ್ಯನ್ ಪೇಂಟ್ನವರ ಡಸ್ಟ್ ಪ್ರೂಫನ್ನು ತೊಗೊಂಡಿದ್ದೇನೆ. ಇದನ್ನು ಕೂಡ ನಾನು ಲೋಕಲ್ ಹಾರ್ಡ್ವೇರ್ ಶಾಪಿಂದ ಪರ್ಚೇಸ್ ಮಾಡಿರುವಂಥದ್ದು. ಪೇಂಟ್ ಮಾಡೋ ಮುಂಚೆ ನಾನು ಒಂದು ಸಲ ವಾಲನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇನ್ನು ವಾಲ್ ಪೇಂಟ್ ಮಾಡಲಿಕ್ಕೆ ನಾನು ರೋಲರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಿಂದ ಸ್ವಲ್ಪ ಬೇಗನೆ ನಮಗೆ ಆ ವಾಲನ್ನು ಪೇಂಟ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈ ಪೇಂಟಿಂಗಿಗೆ ನಾನು ಸ್ವಲ್ಪ ಜಾಸ್ತಿ ದಿನವೇ ತಗೊಂಡೆ. ಯಾಕಂತೇಳಿದರೆ ಇಡೀ ದಿವಸ ನನಗೆ ಇದೇ ಕೆಲಸನ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಧಾನವಾಗಿ ಪಾರ್ಟ್ ಬೈ ಪಾರ್ಟನ್ನು ನಾನು ಈ ಪೇಂಟಿಂಗನ್ನು ಮುಗಿಸ್ಕೊಂಡೆ. ಇನ್ನು ಈ ಕೋಣೆಯ ಬಾಗಿಲು ಕೂಡ ಬ್ರೌನ್ ಶೇಡಲ್ಲಿತ್ತು. ಇದಂತೂ ನನಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಹಾಗಾಗಿ ಇದನ್ನು ನಾನು ವೈಟ್ ಪೇಂಟ್ ಮಾಡ್ತಾ ಇದ್ದೇನೆ. ಅದು ಅಲ್ಲದೆ ಕಲರ್ ಥೀಮಲ್ಲಿ ವೈಟ್ ಕೂಡ ಇದೆ. ಇನ್ನು ಈ ಗೋಡೆ ಕೂಡ ನಾನು ವೈಟಲ್ಲಿ ಪೇಂಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಫುಲ್ ಪೇಂಟಿಂಗ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಈ ಬೆಡ್ರೂಮ್ ವೆಸ್ಟ್ ಫೇಸಿಂಗ್ ಇರೋದ್ರಿಂದ ತುಂಬ ಬಿಸಿಲು ಆ ಮಧ್ಯಾಹ್ನ ನಂತರ ಬೀಳ್ತಾ ಇರ್ತದೆ. ಪೇಂಟಿಂಗ್ ಆದಮೇಲೆ ಒಂದು ಕಾರ್ನರ್ಲಿ ನಾನಿವಾಗ ಕಂಪ್ಯೂಟರ್ ಟೇಬಲನ್ನು ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಕಲರ್ ಥೀಮ್ ಪ್ರಕಾರ ನನಗೆ ಈ ವಾಲ್ಪೇಪರನ್ನು ಚೇಂಜ್ ಮಾಡಬೇಕಿತ್ತು. ಹಾಗಾಗಿ ನಾನು ಈ ಪರ್ಪಲ್ ಪಿಂಕ್ ಕಲರ್ನ ವಾಲ್ಪೇಪರನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೇನೆ. ಇದು ಪೀಲ್ ಆ್ಯಂಡ್ ಸ್ಟಿಕ್ ವಾಲ್ಪೇಪರ್. ಇದನ್ನು ನಾವು ಪೀಲ್ ಮಾಡಿಬಿಟ್ಟು ಆರಾಮಾಗಿ ಗೋಡೆಗೆ ಅಥವಾ ಯಾವುದೇ ಒಂದು ಸರ್ಫೇಸಿಗೆ ಅಂಟಿಸ್ಕೊಳ್ಬಹುದು. ಈ ವಾಲ್ಪೇಪರ್ ತರಲಿಕ್ಕೇ ನಾನು ತುಂಬಾ ಯೋಚನೆ ಮಾಡಿದೆ. ಒಂದು 2-3 ವಾರ ಇದೇ ಯೋಚನೆಯಲ್ಲೇ ಹೋಯಿತು. ಎಂತಂದರೆ ಮುಂಚೆ ಇದ್ದಿರುವಂಥ ಒಂದು ವಾಲ್ಪೇಪರನ್ನು ನಾನು ತೆಗೆದಿದ್ರೆ ಇನ್ ಕೇಸ್ ವಾಲ್ ಪುಟ್ಟಿ ಹಾಳಾದರೆ ನನಗೆ ಮತ್ತೆ ದೊಡ್ಡ ಕೆಲಸ ಆಗ್ತಿತ್ತು ಅದನ್ನು ರಿಪೇರ್ ಮಾಡೋದು. ಅದು ಅಲ್ಲದೆ ತಂದಿರೋ ಪೇಪರ್ ಎಲ್ಲಿಯಾರು ತಿನ್ನಾಗಿದ್ದರೆ ಹಿಂದ್ಗಡೆ ಇರುವಂಥ ಇಮೇಜಸ್ ಏನಿದೆ ಆ ವಾಲ್ಪೇಪರಲ್ಲಿ ಅದು ಕೂಡ ಎದ್ದು ಕಂಡ್ರೆ ತುಂಬಾ ಗಲೀಜಾಗಿ ಕಾಣಿಸ್ತದೆ ಅಂತ ಹೇಳಿ ನಾನು ಈ ವಾಲ್ಪೇಪರನ್ನು ತಗೊಳ್ಳಿಕ್ಕೆ ತುಂಬಾ ಯೋಚನೆ ಮಾಡಿದೆ. ನಂತರ ರಿವ್ಯೂಸನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಈ ವಾಲ್ಪೇಪರನ್ನು ತಗೊಂಡೆ. ಆ್ಯಕ್ಚುಲಿ ಈ ವಾಲ್ಪೇಪರನ್ನು ನಾನು ಅಮೆಝಾನಿಂದ ಕೂಡ ತಗೊಂಡಿದ್ದೆ, ಅದು ಅಲ್ಲದೆ ಫ್ಲಿಪ್ಕಾರ್ಟಿಂದ ಕೂಡ ತಗೊಂಡಿದ್ದೆ. ಲಕ್ಕಿ ಅಂತ ಹೇಳಿದರೆ 2 ಕಡೆಯಿಂದ ತಗೊಂಡಂಥ ವಾಲ್ಪೇಪರ್ ಸೇಮ್ ಕ್ವಾಲಿಟಿ ಹಾಗೂ ಕಲರಲ್ಲಿ ಕೂಡ ಏನೇ ಒಂದು ವ್ಯತ್ಯಾಸ ಕಾಣಿರಲಿಲ್ಲ. ವಾಲ್ಪೇಪರ್ ಹಾಕ್ತಾ ಇದ್ದಾಗೆ ರೂಮ್ನ ಒಂದು ಲುಕ್ಕೇ ಚೇಂಜ್ ಆಯಿತು. ಇನ್ನು ವಾಲ್ಪೇಪರ್ ಹಾಕಲಿಕ್ಕೂ ನಾನು ಅರೌಂಡ್ ಒಂದು ವಾರನೇ ತಗೊಂಡೆ. ಇನ್ನು ನೆಕ್ಸ್ಟ್ ಈ ಕರ್ಟನ್ ಬ್ರ್ಯಾಕೆಟ್ಸನ್ನು ನನಗೆ ಚೇಂಜ್ ಮಾಡಬೇಕಿತ್ತು. ಈ ಬ್ರ್ಯಾಕೆಟ್ನ ಸ್ಕ್ರೂ ಲೂಸ್ ಆಗಿ ಇದು ಅಲ್ಲಿ ಅಲ್ಲಾಡ್ತಾ ಇತ್ತು. ಹಾಗಾಗಿ ನಾನು ಈ ಆನ್ಲೈನಿಂದ ಈ ಡಬಲ್ ರಾಡ್ ಕರ್ಟನ್ ಬ್ರ್ಯಾಕೆಟ್ಸನ್ನು ಪರ್ಚೇಸ್ ಮಾಡಿದ್ದೇನೆ. ಇದನ್ನು ನಾನೀಗ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೂ ಇದ್ದ ರಾಡಲ್ಲೇ ನಾನೀಗ ಕರ್ಟನ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿಗೆ ಒಂದು ವೈಟ್ ಹಾಗೂ ಒಂದು ಪರ್ಪಲ್ ಕರ್ಟನನ್ನು ನಾನಿಲ್ಲಿ ಹಾಕಿದ್ದೇನೆ. ಇನ್ನು ನಾನೇ ಮೇಕ್ ಓವರ್ ಕೊಟ್ಟಂಥ ಒಂದು ಚೆಸ್ಟ್ ಆಫ್ ಡ್ರಾರ್ ಇತ್ತು, ಇದನ್ನು ನಾನು ವಾಲ್ನ ಆಪೋಸಿಟ್ ಇಟ್ಕೊಳ್ತಾ ಇದ್ದೇನೆ. ಇದರಲ್ಲಿ ಕ್ರಾಫ್ಟಿಗೆ ಸಂಬಂಧಪಟ್ಟ ಕಲರ್ ಬುಕ್ ಇರ್ಬೋದು ಅಥವಾ ನನ್ನ ಕೆಲವೊಂದು ಐಟಮ್ಸನ್ನು ಇದರಲ್ಲಿ ಇಟ್ಕೊಳ್ತೇನೆ. ಇನ್ನು ಬೆಡ್ ಸೈಡಲ್ಲಿ ಒಂದು ಟೇಬಲನ್ನು ಕೂಡ ಇಟ್ಕೊಳ್ಳೋಣ. ಇದರ ಸೈಡಿಗೆ ಇನ್ನೊಂದು ಆರ್ಗನೈಸರನ್ನು ನಾನು ಇಟ್ಕೊಂಡಿದ್ದೇನೆ. ಇನ್ನು ಇಲ್ಲಿ ಸ್ವಲ್ಪ ಗ್ರೀನರಿಯನ್ನು ಆ್ಯಡ್ ಮಾಡೋಣ. ನನ್ನ ಹತ್ರ ಇದ್ದಂಥ ಒಂದು ಹಳೆ ಫಿಶ್ ಬೌಲಲ್ಲಿ ಈ ಥರ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೇನೆ. ಇನ್ನು ನನ್ನ ಮಗಳು BTS ಫ್ಯಾನ್ ಆದ ಕಾರಣ ಅವರ ಪಿಕ್ಚರ್ಸನ್ನು ಹಾಗೂ ಅವಳೇ ಮಾಡಿರುವಂಥ ಬಾಟಲ್ ಆರ್ಟನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ಈ ಕಡೆ ಕಾರ್ನರಲ್ಲಿ ಕೂಡ ಸ್ವಲ್ಪ ಗ್ರೀನರಿಯನ್ನು ಆ್ಯಡ್ ಮಾಡ್ಕೊಳ್ತೇನೆ. ನಿಮಗೀಗ ಗೊತ್ತಾಗಿರ್ಬೋದು ನಾನು ಈ ರೂಮನ್ನು ಯಾಕೆ ಪರ್ಪಲ್ ಥೀಮಲ್ಲಿ ಇಟ್ಕೊಂಡಿದ್ದೇನೆ ಅಂಥೇಳಿ. ಇನ್ನು ಕೆಲವೊಂದು BTSಗೆ ರಿಲೇಟೆಡ್ ಆದಂಥ ಐಟಮ್ಸನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಕಾರ್ನರಲ್ಲಿ ನಾನು 2 ಗ್ಲಾಸ್ ಶೆಲ್ಫನ್ನು ಇಲ್ಲಿ ಫಿಟ್ ಮಾಡ್ಕೊಂಡಿದ್ದೇನೆ.
ಇದರಲ್ಲಿ ಸ್ವಲ್ಪ ಡೆಕೋರೇಟಿವ್ ಐಟಮನ್ನು ಇಟ್ಟು ನಾವು ಡೆಕೋರೇಟ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಹಲವೊಂದು ನಾನೇ DIY ಮಾಡಿರುವಂಥ ಐಟಮ್ಸನ್ನು ಇಟ್ಕೊಳ್ತಾ ಇದ್ದೇನೆ. ಇನ್ನು BTS ರಿಲೇಟೆಡ್ ಒಂದು ಫೋಟೋ ಫ್ರೇಮ್ ಹಾಗೂ ಕ್ಯಾರೆಕ್ಟರ್ಸನ್ನು ಇಲ್ಲಿ ನಾನು ಡೆಕೋರೇಟ್ ಮಾಡ್ತಾ ಇದ್ದೇನೆ. ಇನ್ನು ಬೆಡ್ನ ಮೇಲ್ಗಡೆ ಈ ಗೋಡೆಯಲ್ಲಿ ನಾನೊಂದು ಶೆಲ್ಫನ್ನು ಹಾಕಿದ್ದೇನೆ. ಅದು ಅಲ್ಲದೆ ಒಂದು ಲೈಟನ್ನು ಕೂಡ ಫಿಟ್ ಮಾಡಿಸ್ಕೊಂಡಿದ್ದೇನೆ. ಇನ್ನು ಇದನ್ನು ಕೂಡ ನಾವು ಡೆಕೋರೇಟ್ ಮಾಡ್ಕೊಳ್ಳೋಣ. ಇನ್ನು ಈ ರೂಮ್ಗೋಸ್ಕರ ಪರ್ಚೇಸ್ ಮಾಡಿರುವಂಥ ಎಲ್ಲ ಐಟಮ್ನ ಒಂದು ಹಾಲನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೇನೆ, ನೀವಲ್ಲಿ ಚೆಕ್ ಮಾಡಬಹುದು. ಇನ್ನು ನನ್ನ ಮಗಳು ಮಾಡಿರುವಂಥ ಒಂದು ಹ್ಯಾಂಗಿಂಗನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದೇನೆ. ಇನ್ನು ಕಂಪ್ಯೂಟರ್ ಟೇಬಲನ್ನು ಕೂಡ ಸ್ವಲ್ಪ ಐಟಮ್ಸಿಂದ ನಾನು ಡೆಕೋರೇಟ್ ಮಾಡ್ಕೊಳ್ತೇನೆ. ಮಗಳಲ್ಲದೆ ಮಗನಿಗೂ ಇಷ್ಟ ಆಗಿರುವಂಥ ಐಟಮ್ಸನ್ನು ನಾನಿಲ್ಲಿಟ್ಟು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೇನೆ. ಕೆಲವೊಂದು ಸಣ್ಣ ಪುಟ್ಟ ಅವರ ಮೆಮರೀಸ್ ಇರ್ಬೋದು, ಅವರ ಬುಕ್ಸ್ ಇರ್ಬೋದು, ಇದನ್ನೆಲ್ಲ ಇಟ್ಬಿಟ್ಟು ನಾನು ಇಲ್ಲಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ನಾನೇ ಪೇಂಟ್ ಮಾಡಿರುವಂಥ ಒಂದು ರೆಸಿನ್ ಆರ್ಟ್. ಜೊತೆಗೆ ಸ್ವಲ್ಪ ಟಾಯ್ಸನ್ನು ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ದೇನೆ. ಈವನ್ ಲ್ಯಾಪ್ಟಾಪ್ ಹಾಗೂ ಕಂಪ್ಯೂಟರ್ನ ಕೂಡ ಅರೇಂಜ್ ಮಾಡ್ಕೊಳ್ಳೋಣ. ಇನ್ನು ಮಕ್ಕಳಿಗೆ ಬೇಕಾದಂಥ ಪೆನ್ಸಿಲನ್ನೆಲ್ಲ ಈ ಥರ ಒಂದು DIY ಮಾಡಿರುವಂಥ ಒಂದು ಕಂಟೈನರಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ಈ ಬೋರ್ಡನ್ನು ಕೂಡ ನಾನು ಮಕ್ಕಳ ABCD ಕಲಿಯುವಂಥ ಬೋರ್ಡಿಂದ ಮಾಡಿರುವಂಥದ್ದು. ಸ್ಟಡಿ ಟೇಬಲ್ ಅಂತ ಹೇಳಿದರೆ ಒಂದು ಲ್ಯಾಂಪ್ ಬೇಕು, ಹಾಗಾಗಿ ನಾನು ಇದು ರೀಚಾರ್ಜೇಬಲ್ ಲ್ಯಾಂಪನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೇನೆ. ಜೊತೆಗೆ ಒಂದು ಸ್ಮಾಲ್ ಡಸ್ಟ್ಬಿನ್ ಕೂಡ ಇಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಕಂಪ್ಯೂಟರ್ ಟೇಬಲ್ನ ಕೆಳಗಡೆ ಈ ವೈರ್ ಹೈಡ್ ಆಗಲಿಕ್ಕೋಸ್ಕರ ನಾನು ಈ ಥರ ಬಾಸ್ಕೆಟನ್ನು ಇಡ್ತಾ ಇದ್ದೇನೆ. ಇದರಲ್ಲಿ ಚಾರ್ಟ್ ಪೇಪರ್, ಹೆಡ್ಫೋನ್ ಹಾಗೂ ಕ್ರಾಫ್ಟ್ ಪೇಪರ್, ವ್ರಾಪಿಂಗ್ ಪೇಪರ್ ಎಲ್ಲವನ್ನು ಇದರಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ಈ ಸ್ಪೇಸಲ್ಲಿ ಮಕ್ಕಳ ಬ್ಯಾಗ್ಸ್ ಬರುತ್ತೆ. ಸ್ಪೇಸ್ ಸ್ವಲ್ಪ ಕಮ್ಮಿ ಇದ್ದ ಕಾರಣ ಈ ಥರ ಒಂದು ಸ್ಟ್ಯಾಂಡನ್ನು ನಾನು ಮಕ್ಕಳ ಎಕ್ಸ್ಟ್ರಾ ಬುಕ್ಸನ್ನು ಸ್ಟೋರ್ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ. ಇನ್ನು ಇದರ ಮೇಲ್ಗಡೆ ಒಂದು ನಾನೇ ಮಾಡಿರುವಂಥ ಕಾರ್ಡ್ಬೋರ್ಡ್ ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಮಕ್ಕಳಿಗೆ ಯಾವುದೇ ಪೇಪರ್ಸ್ ಇರ್ಬೋದು ಅದೆಲ್ಲವನ್ನು ಈ ಥರ ಫೈಲಲ್ಲಿ ಹಾಕಿ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೇನೆ. ಈ ಫ್ಲವರ್ ಇಡಲಿಕ್ಕೆ ಮಾಡಿರುವಂಥ ಬಾಕ್ಸ್ ಕೂಡ ನಾನೇ ಪೇಪರಿಂದ ಮಾಡಿರುವಂಥದ್ದು. ಇದನ್ನು ನಾನು ಹೇಗೆ ಮಾಡಿದೆ ಅಂತ ಹೇಳುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೇನೆ. ಇನ್ನು ಇದು ಕೂಡ ನಾನೇ ಮಾಡಿರುವಂಥ ಒಂದು ಡಿಫ್ಯೂಸರ್. ಇಲ್ಲಿ ಮಕ್ಕಳ ಕೆಲವೊಂದು ಟ್ರೋಫೀಸನ್ನು ಇಲ್ಲಿ ಇಡ್ತಾ ಇದ್ದೇನೆ. ಇನ್ನು ಒಂದು ಸಣ್ಣ ಪ್ಲ್ಯಾಂಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನು ಕಾರ್ಡ್ಬೋರ್ಡಲ್ಲೇ ಮಾಡಿರುವಂಥ ಒಂದು ವಾಸನ್ನು ನಾನಿಲ್ಲಿ ಪ್ಲೇಸ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಕಲರ್ ಥೀಮಿಗೆ ಸೂಟ್ ಆಗುವಂಥ ಐಟಮ್ಸನ್ನು ನಾನಿಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ಈ ವಾಲಿಗೆ ಒಂದು ಎಡೆಸಿವ್ ಹುಕ್ಕನ್ನು ನಾನು ಸ್ಟಿಕ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಒಂದು ಪಿಕ್ಚರ್ ಫ್ರೇಮನ್ನು ನಾನು ಹ್ಯಾಂಗ್ ಮಾಡ್ತಾ ಇದ್ದೇನೆ. ಇನ್ನು ಈ ಫೋಟೋ ಫ್ರೇಮ್ ಕೂಡ ನಾನು ಬಹಳ ಹಿಂದೆ ಅಮೆಝಾನಿಂದ ಪರ್ಚೇಸ್ ಮಾಡಿರುವಂಥದ್ದು. ಅದರಲ್ಲಿ ಪ್ರಿಂಟೌಟ್ ತೆಗೆದುಬಿಟ್ಟು ನಾನು ಫೋಟೋಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇನ್ನು ಸ್ಟಡಿ ಟೇಬಲ್ ಅಂತ ಹೇಳಿದರೆ ಅದಕ್ಕೊಂದು ಆರಾಮಾಗಿರೋ ಒಂದು ಚೇರ್ ಬೇಕೇ ಬೇಕು. ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಇದರ ಶಾರ್ಟ್ಸ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಇನ್ನು ಈ ಚೇರ್ ಬ್ಲ್ಯಾಕ್ ಕಲರ್ ಅಲ್ಲ, ನನ್ನ ಥೀಮ್ಗೆ ಹೋಗ್ತಾ ಇರಲಿಲ್ಲ, ಹಾಗಾಗಿ ನಾನೊಂದು ವೈಟ್ ಟಾಲನ್ನು ಇದನ್ನು ಕವರ್ ಮಾಡ್ಕೊಳ್ತಾ ಇದ್ದೇನೆ. ಅದು ಅಲ್ಲದೆ ಚೇರನ್ನು ಡಸ್ಟಿಂದ ಪ್ರೊಟೆಕ್ಟ್ ಮಾಡ್ತದೆ. ಇನ್ನೊಂದು ಸ್ವಲ್ಪ ಗ್ರೀನರಿ ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ನಾನು ಹ್ಯಾಂಗ್ ಮಾಡ್ತಾ ಇದ್ದೇನೆ. ಇನ್ನು ಈ ಕಾರ್ನರ್ ಡೆಕೋರೇಟ್ ಮಾಡಲಿಕ್ಕೆ ನಾನೇ ಮಾಡಿರುವಂಥ ಒಂದು ಮಿರರ್ ವಾಲ್ ಆರ್ಟನ್ನು ಹಾಕ್ತಾ ಇದ್ದೇನೆ. ಇನ್ನೊಂದು ಕಾರ್ನರಲ್ಲಿ ಈ ಥರದ ಫೇಕ್ ಪ್ಲ್ಯಾಂಟನ್ನು ಕೂಡ ನಾನು ಇಟ್ಕೊಳ್ತಾ ಇದ್ದೇನೆ. ಇದು ಎಲ್ಲ ಕೆಲಸ ಆದಮೇಲೆ ಕೊನೆಗೆ ನಾನು ಇವಾಗ ಬೆಡ್ಡಿಗೆ ಬೆಡ್ಶೀಟನ್ನು ಹಾಕ್ತಾ ಇದ್ದೇನೆ. ಸೊ ಪರ್ಪಲ್ ಥೀಮ್ ಆಗಿರೋದ್ರಿಂದ ಈ ಬೆಡ್ಶೀಟನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಇಡೀ ರೂಮನ್ನು ಡೆಕೋರೇಟ್ ಮಾಡಿ ಆದಮೇಲೆ ನೀವು ಒಂದು ಫರ್ನಿಷಿಂಗ್ ಚೇಂಜ್ ಮಾಡಿದ ಕೂಡಲೇ ನಿಮ್ಮ ರೂಮ್ನ ಲುಕ್ಕೇ ಚೇಂಜ್ ಆಗ್ತದೆ. ಇನ್ನು ಇಲ್ಲಿ ನಾನು ಯೂಸ್ ಮಾಡಿರುವಂಥ ಈ ಬೆಡ್ಶೀಟ್ ಇರ್ಬೋದು ಅಥವಾ ಪಿಲ್ಲೋ ಕವರ್ ಇರ್ಬೋದು, ಎಲ್ಲದರ ಲಿಂಕನ್ನು ನಾನು ಆ ಹಾಲ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೇನೆ. ಆ್ಯಕ್ಚುಲಿ ಕಡಿಮೆ ಬಜೆಟಲ್ಲೇ ನನಗೆ ಈ ಮೇಕೋವರನ್ನು ಮಾಡಬೇಕು ಅಂತ ಹೇಳಿತ್ತು. ಆದರೂ ಕೆಲವೊಂದು ಐಟಮ್ಸ್ ಯಾವುದು ಅಗತ್ಯ ಇತ್ತು ಅದನ್ನಂತೂ ಕೊಂಡ್ಕೊಳ್ಳೇಬೇಕಾಗಿ ಬಂತು. ಆದರೂ ಕೂಡ ನನಗೆ ಅಂತೂ ಇದೊಂದು ಬಜೆಟ್ ಫ್ರೆಂಡ್ಲಿ ಮೇಕೋವರ್ ಅಂತಲೇ ಹೇಳ್ಬೋದು. ಇನ್ನು ನಾನೇನು ಬಜೆಟ್ ಎಸ್ಟಿಮೇಟ್ ಮಾಡಿದ್ದೆ ಅದರ ಒಳಗೇ ನನ್ನ ಈ ರೂಮ್ ಮೇಕೋವರ್ ಆಗಿದೆ. ಇನ್ನು ಕೊನೆಗೆ ಲೋಕಲ್ ಸ್ಟೋರಿಂದ ಪರ್ಚೇಸ್ ಮಾಡಿರುವಂಥ ಒಂದು ಸಣ್ಣ ಕಾರ್ಪೆಟನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಮೇಕೋವರ್ ಅಂತೂ ಕಂಪ್ಲೀಟ್ ಆಯಿತು. ಬನ್ನಿ ನೋಡೋಣ ಫೈನಲ್ ಲುಕ್. ರೂಮ್ ಬಿಫೋರ್ ಮತ್ತು ಆಫ್ಟರ್ ಮೇಕೋವರ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡೋಣ. ಈ ರೂಮನ್ನು ನಾನು DIY ಮಾಡಿರುವಂಥ ವಸ್ತುಗಳಿಂದಲೇ ಡೆಕೋರೇಟ್ ಮಾಡಿದ್ದೇನೆ. ಈ ವಾಲ್ ಶೆಲ್ಫ್ ಇದೆಯಲ್ಲ, ಇದು ಒಂದು ವುಡನ್ ಪ್ಲ್ಯಾಂಕಿಗೆ ನಾನು ವಾಲ್ಪೇಪರನ್ನು ಕವರ್ ಮಾಡಿರುವಂಥ ಶೆಲ್ಫ್. ಈ ಫ್ರೇಮನ್ನು ನಾನು ಚಾಪಿಂಗ್ ಬೋರ್ಡ್ ಯೂಸ್ ಮಾಡಿರುವಂಥದ್ದು. ಇನ್ನು ಕಾರ್ಡ್ಬೋರ್ಡನ್ನು ಯೂಸ್ ಮಾಡಿ ನಾನು ಈ 3D BTS ಫ್ರೇಮನ್ನು ಮಾಡಿದ್ದೇನೆ.
ಇನ್ನು ಹಳೆ ಟಾಯ್ಸಿಗೆ ಗೋಲ್ಡನ್ ಕಲರ್ ಸ್ಪ್ರೇ ಪೇಂಟ್ ಮಾಡಿ ಆ್ಯಂಟಿಕ್ ಲುಕ್ ಕೊಟ್ಟಿದ್ದೇನೆ. ಜೊತೆಗೆ ಸ್ವಲ್ಪ ಫೇರಿ ಲೈಟನ್ನು ಕೂಡ ನೀವು ಆ್ಯಡ್ ಮಾಡಿದರೆ ರೂಮ್ನ ಲುಕ್ ಕೂಡ ಚೇಂಜ್ ಆಗುತ್ತೆ. ಇನ್ನು ಈ ಕಾರ್ನರಲ್ಲಿ ಸ್ವಲ್ಪ ಗ್ರೀನರಿ ಆ್ಯಡ್ ಮಾಡಿರೋ ಕಾರಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಹೀಗೆ ನಾನು ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ರೂಮ್ಗೆ ಮೇಕ್ ಓವರನ್ನು ಮಾಡಿದ್ದೇನೆ. ಇನ್ನು ಫ್ರೆಂಡ್ಸ್, ಇವತ್ತಿನ ಈ ಮೇಕ್ ಓವರ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಲ್ವಾ ಅಂತ ಖಂಡಿತವಾಗಿಯೂ ನನಗೆ ತಿಳಿಸಿ. ಇನ್ನು ಯಾವುದೇ ಕ್ವೈರಿ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.